ಆ ಹರಿನಿರ್ಮಾಲ್ಯವೆಂಬ ಸಂಪತ್ತನ್ನು ಲಕ್ಷ್ಮೀದೇವಿಯನ್ನು ಕೆಳಗಡೆಗೆ ಬಿಟ್ಟ. ಅದಕ್ಕೆ ದೂರ್ವಾಸರಂದ್ರು, ನೀನು ಸಂಪತ್ತಿನಿಂದ ಚ್ಯುತನಾಗು ಅಂತಂದ್ರು. ಇಂದ್ರದೇವರಂದ್ರು, ಸ್ವಾಮಿ ಅಮೃತ ಸಿಗೋದು ಅಷ್ಟು ಸುಲಭ ಅಲ್ಲ, ಅದನ್ನು ಮಥನ ಮಾಡಬೇಕು, ಅಷ್ಟು ಸಂಖ್ಯಾಬಲನೇ ಇಲ್ಲ ಅಂತಂದ. ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಾದರೂ ದೇವರ ಆಜ್ಞೆ ಇಲ್ಲ ಅಂದರೆ ಆಗೋಲ್ವಂತೆ. ದೇವದಾನವರು ಸೇರಿ ಆ ಮಂದರ ಪರ್ವತವನ್ನು ತರಲಿಕ್ಕೆ ಹೋದರೆ ಅಲ್ಲಾಡ್ಸ್ಲಿಕ್ಕೆ ಆಗ್ಲಿಲ್ವಂತೆ ಅದನ್ನು. ದೂರ್ವಾಸರು ಇಂದ್ರನಿಗೆ ಸ್ಥಾನ ಭ್ರಷ್ಟನಾಗು ಅಂತ ಯಾಕೆ ಶಾಪ ಕೊಟ್ಟರು ಅಂತಂದರೆ, ನೀನು ಸಂಪತ್ತು ಬೇಡ ಅಂತ ಕೆಳಗಡೆಗೆ ಬಿಟ್ಟೆ. ಅಂದರೆ ಸಂಪತ್ತು ಬೇಡ ಅಂತ ಎಲ್ಲಿ ಬಿಟ್ಟ? ಅವನು ಬಿಟ್ಟಿದ್ದು ಹರಿನಿರ್ಮಾಲ್ಯ ತಾನೆ. ಹರಿನಿರ್ಮಾಲ್ಯ ಯಾರು? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಯಾವುದಕ್ಕೆ ಅಭಿಮಾನಿ? ಸಂಪತ್ತಿಗೆ ಅಭಿಮಾನಿ. ಆದ್ದರಿಂದ ಆ ಹರಿನಿರ್ಮಾಲ್ಯವೆಂಬ ಸಂಪತ್ತನ್ನು ಲಕ್ಷ್ಮೀದೇವಿಯನ್ನು ಕೆಳಗಡೆಗೆ ಬಿಟ್ಟ. ಅದಕ್ಕೆ ದೂರ್ವಾಸರಂದ್ರು, ನೀನು ಸಂಪತ್ತಿನಿಂದ ಚ್ಯುತನಾಗು ಅಂತನ್ಬಿಟ್ಟು ಅಂದಾಗ ಇಂದ್ರ ಸ್ಥಾನಭ್ರಷ್ಟನಾದ. ಇದರ ಆಂತರ್ಯ ಏನು? ಹರಿನಿರ್ಮಾಲ್ಯ ಅಂತಂದರೆ ಅದನ್ನು ನಾವೆಲ್ಲೋ ತುಳಿಯೋ ಜಾಗದಲ್ಲಿ ಹಾಕೋದು. ದೇವರಿಗೆ ಅರ್ಪಿತವಾದ ಹೂವು ತುಳಸಿಯನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ಅದನ್ನು ಒಂದು ಹರಿವಾಣ ಅಂದರೆ ತಟ್ಟೆ, ಒಂದು ಹರಿವಾಣದಲ್ಲೇ ಅದನ್ನು ನಾವು ಇರಿಸಬೇಕು. ದೇವರ ಎಡಭಾಗದಲ್ಲೇ ಇರಬೇಕು ಆ ಹರಿವಾಣ. ಏತತ್ ಕ್ರಮದಲ್ಲಿ ಶ್ರೀಮದ್ ಭಾಗವತ ಗ್ರಂಥ ನಮಗೆ ಪರಮಾತ್ಮನ ಅವನಿಗೆ ಅರ್ಪಿತವಾದ ಹೂವು ತುಳಸಿಯ ಮಹತ್ವವನ್ನು ಏನು ತಾನು ಪುಂಖಾನುಪುಂಖವಾಗಿ ಕೊಂಡಾಡ್ತಾ ಇದೆ, ಅಂತಹ ಆ ದೇವರಿಗೆ ಯಾವ ಕಲಿಯುಗದ ಪ್ರತಿಪಾದ್ಯನಾದ ಬದರಿ ನಾರಾಯಣ ದೇವರು ಅಂತ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೋ, ಅಂತಹ ನಾರಾಯಣನಿಗೆ ಅರ್ಪಿತವಾದ ತುಳಸಿ ಇವತ್ತು ಕ್ಷೇತ್ರಕ್ಕೆ ಬಂದಿದೆ ಅಂತಂದರೆ ಇದು ನಿಜವಾಗಲೂ ಕೂಡ ಈ ಒಂದು ಭಾಗವತದ ಕೈಂಕರ್ಯ ಏನು ಅದ್ಯಾಪಿ ನಡೀತಾ ಇದೆ, ಈ ಜ್ಞಾನ ಸತ್ರ ಲಕ್ಷ್ಮೀನಾರಾಯಣ ದೇವರಿಗೆ ಸಮರ್ಪಣೆ ಆಗಿದೆ ಅನ್ನೋದಕ್ಕೆ ಇದೇ ನಿದರ್ಶನ ನೋಡಿ. ಅಷ್ಟು ಮಹತ್ವ ಯಾವುದಕ್ಕೆ ಅಂತಂದರೆ ಪರಮಾತ್ಮನಿಗೆ ಅರ್ಪಿತವಾದ ನಿರ್ಮಾಲ್ಯಕ್ಕೆ. ಅದನ್ನು ತಿಳಿಸ್ತಾರೆ ನಮಗೆ. ಯಾವಾಗ ಇಂದ್ರ ತಾನು ಪದಚ್ಯುತನಾದನೋ ಬ್ರಹ್ಮದೇವರ ಹತ್ರ ಹೋದ. ಸ್ವಾಮಿ ನಾ ಏನು ಮಾಡಲಿ ಅಂದಾಗ ಬ್ರಹ್ಮದೇವರಂದರು, ನಾ ಏನು ಮಾಡಲಿಕ್ಕಾಗೋಲ್ವು, ಹರಿನಿರ್ಮಾಲ್ಯವನ್ನು ನೀನು ಅಹಮ್ಮಿನಿಂದ ತ್ಯಾಗ ಮಾಡಿದೆ, ಸಾಕ್ಷಾತ್ ಪರಮಾತ್ಮನನ್ನೇ ಸ್ತೋತ್ರ ಮಾಡು ಅಂತಂದು. ಪರಮಾತ್ಮ ತಾನೇ ತತ್ಕಾಲಕ್ಕೆ ಕ್ಷಮಾ ಮಾಡಿದ್ನಂತೆ. ಆಯ್ತಪ್ಪ, ಆದರೆ ನೀವು ಅಮೃತಪಾನ ಮಾಡಬೇಕು, ಆಗ ಮಾತ್ರ ನಿನ್ನ ಸ್ಥಾನವಾದ ಆ ಇಂದ್ರ ಪದವಿ ಸ್ಥಿರವಾಗಿ ನಿನಗೆ ಪ್ರಾಪ್ತವಾಗುತ್ತೆ. ಆಗ ಇಂದ್ರದೇವರಂದರು, ಸ್ವಾಮಿ ಅಮೃತ ಸಿಗೋದು ಅಷ್ಟು ಸುಲಭ ಅಲ್ಲ, ಅದನ್ನು ಮಥನ ಮಾಡಬೇಕು, ಅಷ್ಟು ಸಂಖ್ಯಾಬಲನೇ ಇಲ್ಲ ಅಂತಂದ. ದೈತ್ಯರನ್ನು ಸೇರಿಸ್ಕೊ ಅಂದ್ಬಿಟ್ಟ ದೇವರು. ಇಂದ್ರದೇವರಂದರು, ಸ್ವಾಮಿ ನನ್ನ ಕಂಪ್ಲೇಂಟ್ ಇರೋದೇ ದೈತ್ಯರ ಮೇಲೆ, ಅವರನ್ನೇ ಸೇರಿಸ್ಕೊ ಅಂತಂದರೆ ಹೆಂಗೆ ಸಾಧ್ಯ? ಅವ್ರು ಯಾಕೆ ನಮ್ಮ ಜೊತೆಗೆ ರಾಜಿ ಮಾಡ್ತಾರೆ ಅಂತಂದರೆ, ಆಗ ಪರಮಾತ್ಮ ಅಂದ, ನಾನಿದ್ದೇನು ಹೋಗು ಅಂದ. ಆ ದೈತ್ಯರಲ್ಲಿ ನಿಂತು ಪ್ರೇರಣೆ ಮಾಡೋದು ನಾನೇ ಅಂದ ಪರಮಾತ್ಮ. ಆತ್ಮತ್ವಾತ್ ಸರ್ವಭೂತಾನ, ಎಲ್ಲ ಜೀವರಾಶಿಗಳಲ್ಲಿ ತೇನ ವಿನ ತೃಣಮಪಿ ನಾಚಲತಿ. ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಾದರೂ ದೇವರ ಆಜ್ಞೆ ಇಲ್ಲ ಅಂದರೆ ಆಗೋಲ್ವಂತೆ. ಇವತ್ತು ನಾವು ಬಂದಿದ್ದೇವೆ, ನೀವು ಬಂದಿದ್ದೀರಿ, ನಾವು ಹೇಳ್ತಾ ಇದ್ದೇವೆ, ನೀವು ಕೇಳ್ತಾ ಇದ್ದೀರಿ, ಇದು ಯಾವುದೂ ಕೂಡ ನಮ್ಮ ಅಧೀನದಲ್ಲಿರೋ ವ್ಯಾಪಾರ ಅಲ್ಲ. ಪರಮಾತ್ಮ ಮಾಡಿಸಿ ಅವನ ಕಥಾಭಾಗವನ್ನು ಅವನೇ ಕೇಳಿಸಿ ಅವನೇ ನಮಗೆ ಅನುಗ್ರಹ ಮಾಡ್ತಾನಂತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ದೇವರೇ ಮಾಡಿಸ್ಬೇಕು,
ಅವನೇ ಕೇಳಿಸಬೇಕು, ಅವನೇ ಅನುಗ್ರಹ ಮಾಡಬೇಕು. ಇದು ಪರಮಾತ್ಮ ಮಾಡ್ತಕ್ಕಂತಹ ಅದ್ಭುತವಾದ ಕಾರ್ಯ. ಅದರಂತೆ ಬಲೀಂದ್ರನ ಬಳಿಗೆ ಇಂದ್ರದೇವರು ಹೋದರು. ನೋಡು, ಸಮುದ್ರ ಮಥನ ಮಾಡೋಣ, ಆಗ ಬರ್ತಕ್ಕಂತಹ ಅಮೃತ ಏನಿದೆ ಇಬ್ಬರು 2 ಭಾಗ ಮಾಡ್ಕೊಂಬಿಡೋಣ. ನೀವೊಂದು ಭಾಗ ತಗೊಳ್ರಿ, ನಾವೊಂದು ಭಾಗ ತಗೊತೀವಿ. ಆಗ ಬಲೀಂದ್ರ ಅಂದ, ಆಗ್ಬೋದು ಅಂದ. ಸರಿ, ಮಥನ ಮಾಡಲಿಕ್ಕೆ ಏನು ಪದಾರ್ಥ? ಮಂದರ ಪರ್ವತವನ್ನು ತರಬೇಕು ಅಂತಂದರು. ದೇವದಾನವರು ಸೇರಿ ಆ ಮಂದರ ಪರ್ವತವನ್ನು ತರಲಿಕ್ಕೆ ಹೋದರೆ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ವಂತೆ ಅದನ್ನು. ಇಂದ್ರದೇವರು ಪುನಃ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ರು. ಸ್ವಾಮಿ, ಮಂದರ ಪರ್ವತ ತರಲಿಕ್ಕೆ ಆಗ್ತಿಲ್ಲ ಅಂತಂದರೆ ಆಗ ಪರಮಾತ್ಮ ತಾನು ಗರುಡಾರೂಢನಾಗಿ ಬಂದ, ಅನಾಯಾಸವಾಗಿ ಆ ಪರ್ವತ ತಗೊಂಡ ಗರುಡನ ಮೇಲೆ ಇಟ್ಬಿಟ್ಟ. ದೇವತೆಗಳು ದಾನವರೆಲ್ಲ ನೋಡಿದ್ರಲ್ಲ, ಇಷ್ಟೇನಾ ಅಂತ ಅನಿಸ್ಬಿಡ್ತು. ಲೋಕದಲ್ಲಿ ಇದೇ ಕ್ರಮ ಅಂತೆ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತುವಿದ್ಯೆ. ಅದು ನೋಡ್ರಿ, ಎಲ್ಲೋ ಒಂಚೂರು ಸಿಗಾಕೊಂಬಿಟ್ರೆ ಟೆಕ್ನಿಕ್ ಬೇಕು ಅದಕ್ಕೆ, ಅಷ್ಟೇ, ಮತ್ತೇನಿಲ್ಲ ಅಂತ ಹಿಂಗೆ ತಲೆಗೆ ಬಂದ್ಬಿಡ್ತಂತೆ. ಅಂದರೆ ದೇವರು ಮಾಡಿದ್ದೇನು ದೊಡ್ಡದಲ್ಲ, ನಾವೇ ಮಾಡ್ತಿದ್ವಿ ಅಂತ ಹಿಂಗೆ ತಲೆಗೆ ಬಂತಂತೆ. ಯಾರು? ದೇವತೆಗಳಿಗೂ ಬಂತಂತೆ. ನೋಡ್ರಿ, ಸ್ವಾಮಿ ಕೊಡಿ, ಇನ್ನು ಮುಂದೆ ನಾವು ನೋಡ್ಕೊತೇವೆ ಅಂದರು. ಹೌದಾ ಅಂತ ದೇವರೇನು ಮಾಡ್ದ, ಕೊಟ್ಟೇ ಬಿಟ್ಟ. ಅದನ್ನು ಕೊಟ್ಟರೆ ಏನಾಯಿತು, ಆ ಪರ್ವತದ ಭಾರಕ್ಕೆ ಎಲ್ಲೂ ಕೂಡ ಚೂರ್ಣಯಾಮಾಸ ಪುಡಿ ಆಗೋದ್ರಂತೆ. ಬ್ರಹ್ಮದೇವರು ಬಂದರು ಆ ಕಾಲಕ್ಕೆ. ಸ್ವಾಮಿ, ಅವರಂತೂ ಹುಡುಗರು, ತಲೆಗೆ ಬುದ್ಧಿ ಇಲ್ಲ ಅಂದರೆ ನೀನೇನು ಅವ್ರ ಜೊತೆ ವಿನೋದ ಮಾಡ್ತಾ, ಅನುಗ್ರಹ ಮಾಡು ಅಂತ ಸ್ತೋತ್ರ ಮಾಡಿದೆ. ಪುನಃ ಅವ್ರಿಗೆಲ್ಲ ಜೀವನಾದಿಗಳನ್ನು ಕೊಡ್ತಾ ಏತತ್ ಕಾಲಕ್ಕೆ ಪರಮಾತ್ಮ ಸ್ವಯಂ ಆ ಒಂದು ಪರ್ವತವನ್ನು ತಗೊಂಡೋಗಿ ಕ್ಷೀರಸಾಗರದ ಮಧ್ಯದಲ್ಲಿ ತಾನು ಅದನ್ನು ಇಡೋಣ. ಇಟ್ಟಂತಹ ಕಾಲಕ್ಕೆ ಬಲೀಂದ್ರ ಬಂದ. ಅಲ್ಲೋ ದೇವೇಂದ್ರ, ಮಥನ ಮಾಡಬೇಕು ಅಂತ ಅಂದು, ಮಥನ ಮಾಡಬೇಕಾದ್ರೆ ಹಗ್ಗ ಬೇಕಲ್ಲೋ, ಇಷ್ಟು ದೊಡ್ಡ ಪರ್ವತಕ್ಕೆ ಯಾವ ಹಗ್ಗ ತರ್ತಿ ಅಂತಂದಾಗ ಹಾಗೆಲ್ಲ ಉಪಾಯ ಮಾಡಿದ್ರು. ವಾಸುಕಿಯನ್ನು ಕೇಳೋಣ ಅಂತಂದು. ದೇವೇಂದ್ರ ಬಲೀಂದ್ರ ಇಬ್ಬರೂ ಕೂಡ ವಾಸುಕಿ ಮನೆಗೆ ಹೋದರು. ಅವನು ಬಾಗಲು ತೆಗೆದ, ಆಶ್ಚರ್ಯ ಆಗೋಯಿತು. ದೇವತೆಗಳು ದಾನವರು ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ, ಇದೇನು ಅಂತಂದ. ಏನಿಲ್ಲಪ್ಪ, ಸಮುದ್ರ ಮಥನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಹೌದಾ, ಭಾರಿ ಸಂತೋಷ, ಏನು ವಿಷಯ ಅಂದ. ಇಲ್ಲ, ಅಮೃತಪಾನಕ್ಕೋಸ್ಕರ. ಓಹೋ ಅಂತಂದ. ಸರಿ, ನನ್ನಿಂದ ಏನು ವಿಷಯ, ನನ್ನ ಹತ್ರ ಯಾಕೆ ಬಂದ್ರಿ ಅಂತ. ಏನಿಲ್ಲ, ನಿನ್ನನ್ನು ಹಿಡ್ಕೊಂಡು ಜಗ್ಗಾಡ್ತೀವಿ ಅಂದರು. ಅಂದರೆ ಏನರ್ಥ, ನೀನು ಹಗ್ಗ ಆಗಬೇಕು ಅಂತಂದು. ವಾಸುಕಿ ಬುಸ್ಸನ್ಬಿಟ್ಟ ಆ ಕಾಲಕ್ಕೆ. ನನ್ನನ್ನು ಹಗ್ಗ ಮಾಡ್ತೀರಾ ಅಂತಂದ. ನೋಡಪ್ಪ, ಶಾಂತನಾಗು. ನೋಡು, ಅಮೃತ ಬಂದಾಗ ನಮಗೆಲ್ಲ ಸಿಗೋದು ಒಂದೊಂದೇ ಲೋಟ, ನಿನಗೆ ಸ್ಪೆಷಲ್ಲಾಗಿ ಆಫರ್ ಕೊಡ್ತೇವೆ. ದೇವತೆಗಳ ಕಡೆಯಿಂದ 1 ಲೋಟ, ದೈತ್ಯರ ಕಡೆಯಿಂದ 1 ಲೋಟ, 2 ಲೋಟ ಸಿಗುತ್ತೆ ನಿನಗೆ. ಹಾಗಂದ. 2 ಲೋಟ ಅಮೃತ ಸಿಗತ್ತೆ ಅಂತಂದರೆ ನಮಗೆ 2 ಲೋಟ ಕಾಫಿ ಕೊಡ್ತೀವಿ ಅಂದ್ರೇ ಬಿಡುವಲ್ಲ, ಇನ್ನು ಅಮೃತ ಸಿಗುತ್ತೆ ಎಂದು ಬಿಡ್ತಾರಾ? ಹ್ಞೂ ಅಂದೇ ಬಿಟ್ಟ ಆ ಕಾಲಕ್ಕೆ. ಅಂದಾಗ ಮಂದರ ಪರ್ವತ ತಂದು ಅದನ್ನು ಕ್ಷೀರಸಾಗರ ಇಟ್ಟಿರೋಣ. ಆ ವಾಸುಕಿಯನ್ನು ಕಟ್ಟಿದ್ದಾರಂತೆ. ಕಟ್ಟಿದಾಗ ಮುಖಭಾಗದಲ್ಲಿ ದೇವತೆಗಳು ನಿಂತಿದ್ದರು. ಬಾಲದತ್ರ ದೈತ್ಯರು ಬಂದರು. ಅವ್ರ ತಲೆಗೆ ಬಂತು ವಿಷಯ, ನಾವ್ಯಾಕೆ ಒಬ್ಬರು ಬಾಲ ಹಿಡಿಬೇಕು, ನಾವು ಹಿಡಿಯೋಲ್ಲ. ಶುಕ್ರಾಚಾರ್ಯರಿಗೆ ಗೊತ್ತಾದರೆ, ದೈತ್ಯ ಗುರುಗಳು ಶುಕ್ರಾಚಾರ್ಯರು, ಅವ್ರಿಗೆ ಗೊತ್ತಾದರೆ ಸರಿಯಾದ ಶಾಸನ ಮಾಡ್ತಾರೆ. ನಮಗೆ ಹೋಗಿ ಬಾಲ ಹಿಡಿದ್ರ ಅಂತ ಕೇಳ್ತಾರೆ. ನಾವು ಹಿಡಿಯೋಲ್ಲ ಅಂತಂದರು. ದೇವತೆಗಳು ಅಂದರು, ನಾವು ಹಿಡಿಯೋಲ್ಲ. ಅಂದಾಗ ದೇವೇಂದ್ರನ ತಲೆ ಬಿಸಿ ಆಯಿತು. ನಮ್ಮ ದೇವರ ಹತ್ರ ಹೋದ. ಸ್ವಾಮಿ, ಯಾರೂ ಬಾಲ ಹಿಡಿಯಲ್ಲ ಅಂತಾರೆ, ನಾ ಏನು ಮಾಡಲು ಅಂದರೆ ನಮ್ಮ ದೇವರಂದ್ರ, ನಾನು ಹಿಡಿತೀನಿ ಬಾ ಅಂತ. ಏನು ಪರಮಾತ್ಮನ ಕಾರುಣ್ಯ ನೋಡ್ರಿ. ಆಗ ದೇವರು ಅಭಿವ್ಯಕ್ತ ಮಾಡಿದ ರೂಪವೇ ಅಜಿತ ರೂಪ. ಆ ಅಜಿತ ನಾಮಕನಾದ ಪರಮಾತ್ಮ ತಾನು ಮೊದಲಿಗೆ ಬಾಲ ಹಿಡ್ಕೊಂಡಂತೆ. ದೇವತೆಗಳು ಹೇಳ್ದ, ನೀವು ಬಾಲ ಹಿಡಿಯೋಕ್ಕೆ ಸಂಕೋಚ ತಾನೆ, ನನ್ನನ್ನು ಹಿಡ್ಕೊಳ್ರಿ ಅಂದ. ದೇವರನ್ನು ಹಿಡಿಯೋಕ್ಕೆ ಯಾರಿಗೆ ಸಂಕೋಚ? ಆಯ್ ಸ್ವಾಮಿ ಅಂತ ಹಿಡಿದ್ರು. ಇನ್ನೇನು ಪ್ರಾರಂಭ ಆಗೋಷ್ಟೊತ್ತಿಗೆ ನಮ್ಮ ದೇವರಿಂದ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಅಂತ ಹೊರಟ. ದೇವತೆಗಳು ಬಾಲ ಹಿಡ್ಕೊಂಡ್ರು.